ಸರ್ಕಾರಕ್ಕೆ ಈಗ ಜಾತಿ ಗಣತಿಯ ವರದಿ ಸಲ್ಲಿಕೆ ಆಗಿರುವಂಥದ್ದು. ವರದಿಯ ಪ್ರಕಾರ ರಾಜ್ಯದಲ್ಲಿ ದಲಿತರ ಸಂಖ್ಯೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ 5.98 ಕೋಟಿ ಜನಸಂಖ್ಯೆಯ ಪೈಕಿ ಅಹಿಂದವೇ 3.96 ಕೋಟಿ ಇದೆಯಂತೆ. ರಾಜ್ಯದಲ್ಲಿ 3.96 ಕೋಟಿ ಅಹಿಂದ ಸಮುದಾಯ ಇದೆಯಾ? ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣರು ಸೇರಿ 1.87 ಕೋಟಿ ಅಂತ ಹೇಳಲಾಗ್ತಾ ಇದೆ. ಸಹಜವಾಗಿಯೇ ಇದೇ ವಿಚಾರ ರಾಜ್ಯ ಸರ್ಕಾರದಲ್ಲಿ ಮುಂದಿನ ದಿನಗಳಲ್ಲಿ ಹೊಸ ಕಿಚ್ಚನ್ನು ಸೃಷ್ಟಿಸಬಹುದು ಅಂತ ಹೇಳಲಾಗ್ತಾ ಇದೆ. ಜಾತಿಯ ಜ್ವಾಲೆಯನ್ನು ಸ್ಫೋಟ ಮಾಡಲಿಕ್ಕೆ ಇದೇ ವಿಚಾರ ಕಾರಣವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಜಾತಿ ಗಣತಿಯ ವರದಿಯಲ್ಲಿ ಏನಿದೆ ನೋಡ್ತಾ ಹೋಗೋಣ. ವರದಿಯ ಪ್ರಕಾರ ರಾಜ್ಯದಲ್ಲಿ ಈಗ ಜಾತಿ ಗಣತಿಯನ್ನು ಸಲ್ಲಿಕೆ ಮಾಡಿರುವಂತಹದ್ದು ಒಟ್ಟಾರೆ 3.96 ಕೋಟಿ ಅಹಿಂದ ವರ್ಗದವರೇ ಇರಬಹುದು ಅಂತ. ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತ ಸಮುದಾಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನುವಂತಹದ್ದನ್ನು ಈ ವರದಿ ಒತ್ತಿ ಹೇಳ್ತಾ ಇದೆ. ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು ಸೇರಿ 1.87 ಕೋಟಿ ಇದ್ದಾರೆ ಜನಸಂಖ್ಯೆ ಅನ್ನುವಂತಹದ್ದನ್ನು ಈ ವರದಿ ಹೇಳ್ತಾ ಇರುವಂಥದ್ದು. ಇಲ್ಲಿಯವರೆಗೂ ಒಕ್ಕಲಿಗರು ಮತ್ತು ಲಿಂಗಾಯತರೇ ರಾಜ್ಯದಲ್ಲಿ ಪ್ರಬಲ ಸಮುದಾಯ ಅಂಥೇಳಿ ಬಣ್ಣನೆಯನ್ನು ಮಾಡಲಾಗ್ತಾ ಇತ್ತು. ಅದೇ ಆಧಾರದ ಮೇಲೆಯೇ ರಾಜಕೀಯ ಪ್ರಾಶಸ್ತ್ಯವನ್ನು ಕೊಡಲಾಗ್ತಾ ಇತ್ತು. ಟಿಕೆಟ್ ಹಂಚಿಕೆ ಆಗಿರಬಹುದು, ಸಚಿವ ಸಂಪುಟ ಹಂಚಿಕೆಯಲ್ಲಾಗಿರಬಹುದು. ಬಟ್ ಈ ಜಾತಿ ಸಮೀಕ್ಷೆ, ಈ ವರದಿ ಸಹಜವಾಗಿಯೇ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ. ಮಸೂದ್ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮಸೂದ್, ತೀವ್ರ ಕುತೂಹಲ ಕಾರಣವಾಗ್ತಾ ಇದೆ ಇವತ್ತಿನ ಈ ಜಾತಿ ಗಣತಿಯ ವರದಿ. ಚುನಾವಣೆಯ ಸಂದರ್ಭದಲ್ಲಿಯೇ ಈ ಜಾತಿ ಗಣತಿಯ ಜ್ವಾಲೆ ಸ್ಫೋಟವಾಗಬಹುದಾ? ಏನೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷಿಸಬಹುದು ಅಂತ ಹೇಳಿ? ಪ್ರೇಮ್, ಖಂಡಿತವಾಗಿಯೂ ಕೂಡ ಆ ಥರದೊಂದು ಅನುಮಾನ ಈ ಒಂದು ಹಂತದಲ್ಲಿ ಮನೆ ಮಾಡಿರುವಂಥದ್ದು. ಬಹು ವಿವಾದಿತವಾಗಿರುವಂತಹ ಜಾತಿ ಜನಗಣತಿ ಸಮೀಕ್ಷೆಯನ್ನು ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಿದ್ದಾರೆ. ಇನ್ನು ಮುಂದೆ ವರದಿಯ ಶಿಫಾರಸುಗಳನ್ನು ಜಾರಿ ಮಾಡ್ತಾರೆ. ಜಾರಿ ಮಾಡೋದಾದ್ರೆ ಯಾವಾಗ ಜಾರಿ ಮಾಡ್ತಾರೆ, ಅಥವಾ ಜಾರಿ ಮಾಡದೇನೆ ಹಾಗೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಕೊಳ್ತಾರೆ, ಲೋಕಸಭೆ ಚುನಾವಣೆ ನಂತರ ನೋಡೋಣ ಅನ್ನುವಂಥ ಕಾರಣಕ್ಕಾಗಿ ಅನ್ನುವಂತಹ ಬಹುಮುಖ್ಯ ಅನುಮಾನಗಳು ಕಾಡ್ತಾ ಇರುವಂಥದ್ದು. ಇವತ್ತು ಸಂಪುಟ ಸಭೆ ಇದೆ. ಸಂಪುಟ ಸಭೆಯಲ್ಲಿ ಈ ವರದಿ ಬಗ್ಗೆ ಪ್ರಸ್ತಾಪ ಮಾಡಿ ಸಚಿವರ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಳ್ತಾರೆ. ಮುಖ್ಯವಾಗಿ ಎರಡು ಪ್ರಮುಖ ಆರೋಪಗಳು, ವಿವಾದಗಳು ಈ ಒಂದು ವರದಿಗೆ ಅಂಟಿಕೊಂಡಿರುವಂಥದ್ದು. ಒಂದು, ಇಡೀ ಜನಸಂಖ್ಯೆಯ, ರಾಜ್ಯದ ಒಟ್ಟು ಜನಸಂಖ್ಯೆ ಎಲ್ಲರ ಸಮೀಕ್ಷೆಯನ್ನು ಕೂಡ ಈ ಒಂದು ಸಮೀಕ್ಷೆ ಸಂದರ್ಭದಲ್ಲಿ ಮಾಡಿಲ್ಲ ಅನ್ನುವಂಥದ್ದು. ಒಟ್ಟು 2 ಲಕ್ಷ ಕಡಿಮೆ 6 ಕೋಟಿ ಜನಸಂಖ್ಯೆ ಪೈಕಿ ಅಹಿಂದ ಜನಸಂಖ್ಯೆ ಜಾಸ್ತಿ ಇದೆ ಅನ್ನುವಂಥದ್ದನ್ನ ವರದಿಯಲ್ಲಿ ತೋರಿಸಿದ್ದಾರೆ ಉದ್ದೇಶಪೂರ್ವಕವಾಗಿ ಅನ್ನುವಂಥದ್ದು ಬಿಜೆಪಿಯವರ ಆ ಪ್ರಮುಖವಾದಂತಹ ಒಂದು ಆರೋಪ. ಅಂದ್ರೆ 3.96 ಲಕ್ಷ ಅಹಿಂದ ವರ್ಗದವರು ಇದ್ದಾರೆ ಅನ್ನುವಂಥದ್ದು ಈ ವರದಿಯಲ್ಲಿ. ಹಾಗಾಗಿ ಅಂದ್ರೆ ಇದುವರೆಗೆ ಒಕ್ಕಲಿಗ ಸಮುದಾಯದವರು, ಲಿಂಗಾಯತ ಸಮುದಾಯದವರು ಜಾಸ್ತಿ ಇದ್ದಾರೆ ರಾಜ್ಯದಲ್ಲಿ ಅನ್ನುವಂತಹ ಪರಿಗಣನೆ ಮಾಡ್ತಾ ಇದ್ರು. ಅವರಿಬ್ಬರ ಎರಡೂ ಸಮುದಾಯಗಳ ಜನಸಂಖ್ಯೆಯನ್ನ 1.87 ಕೋಟಿ ಅಷ್ಟೇ ತೋರಿಸಿದ್ದಾರೆ. ಹಾಗಾಗಿ ಇದು ಅವೈಜ್ಞಾನಿಕ, ಎಲ್ಲಾ ಜನರ ಸಮೀಕ್ಷೆಯನ್ನ ಈ ವರದಿಯಲ್ಲಿ ಮಾಡಿಲ್ಲ ಅನ್ನುವಂಥ ಪ್ರಮುಖವಾದಂತಹ ಆರೋಪ ಮಾಡಿರುವಂಥದ್ದು. ಈ ಆರೋಪವನ್ನ ಜಯಪ್ರಕಾಶ್ ಹೆಗಡೆ ಅವರು ಮತ್ತು ಅವರ ಆಯೋಗದ ಸದಸ್ಯರೆಲ್ಲರೂ ಕೂಡ ನಿರಾಕರಿಸಿದ್ದಾರೆ. ಇದು ವೈಜ್ಞಾನಿಕವಾಗಿದೆ, ಎಲ್ಲರ ಸಮೀಕ್ಷೆ ಕೂಡ ಆಗಿದೆ, ಪರಿಪೂರ್ಣವಾಗಿರುವಂತಹ ವರದಿ ಇದು ಜಾರಿ ಆದ್ರೆ ಒಳ್ಳೆಯದು, ಜಾರಿ ಆಗಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನುವಂತಹ ಹೇಳಿಕೆಯನ್ನ ಈಗಷ್ಟೇ ಕೊಟ್ಟಿದ್ದಾರೆ. ಹಾಗಾಗಿ ಇದು ಸದ್ಯಕ್ಕೆ ಸರ್ಕಾರದ ಅಂಗಳದಲ್ಲಿ ವರದಿ ಇದೆ. ವರದಿ ಜಾರಿ ಆಗುತ್ತಾ ಆಗಲ್ವಾ ಅನ್ನೋಂಥದ್ದು ಕಾದು ನೋಡಬೇಕು. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಪ್ರಬಲ 2 ಸಮುದಾಯಗಳ ವಿರೋಧ ಬರ್ತಾ ಇದೆ ವರದಿಗೆ. ಅಹಿಂದ ವರ್ಗದವರು ಕೂಡ ಜಾರಿ ಮಾಡಿ ಅನ್ನುವಂಥ ಒತ್ತಡ ಹಾಕ್ತಾ ಇದ್ದಾರೆ. ಪರ ವಿರೋಧಗಳ ನಡುವೆ ಮುಖ್ಯಮಂತ್ರಿಗಳು ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಸಂಪುಟ ಸಭೆ ಕೂಡ ಈ ಹಂತದಲ್ಲಿ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ, ಬಹಳ ಕುತೂಹಲ ಕೂಡ ಮೂಡಿಸಿರುವಂತದ್ದು. ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನ ಹೊರಗಡೆ ಬರುತ್ತಾ ಅನ್ನುವಂತಹ ಕುತೂಹಲ ಸಹಜವಾಗಿ ಮೂಡ್ತಾ ಇದೆ. ಪ್ರೇಮ್, ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತೀವಿ. 23ರ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪರ ವಾಲಿತ್ತು. ಈಗ ಈ ಜಾತಿ ಗಣತಿ ವರದಿಯನ್ನ ರಾಜ್ಯ ಸರ್ಕಾರ ಸ್ವೀಕಾರ ಮಾಡ್ತಾ ಇದ್ದ ಹಾಗೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ